ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನಾವ್ದಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀಲನಕ್ಷೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. 2026-27ನೇ ಸಾಲಿನಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ನೀಲನಕ್ಷೆಯ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನನ್ನ ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನಪ್ಪ ಅಂದ್ರೆ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 1ನೇ ಪಾಠ ಇಟ್ಕೊಂಡು 7ನೇ ಪಾಠದವರೆಗೆ ಪ್ರತಿಯೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ ಸ್ನೇಹಿತರೆ. ನಿಮ್ಗೆ ಯಾರಾದರೂ ತರಗತಿಗಳನ್ನು ವೀಕ್ಷಣೆ ಮಾಡ್ಕೊಳ್ಬೇಕಪ್ಪ ಅಂದ್ರೆ ನೀವು ಅನುಶುದ್ಧ ಪಾಲಿಟಿ ಕ್ಲಾಸಸ್ ಏನೈತಲ್ಲ, ಈ ಅನುಶುದ್ಧ ಪಾಲಿಟಿ ಕ್ಲಾಸಸ್ನಲ್ಲಿ ಅಲ್ಲಿ ಎಲ್ಲ ರೀತಿ ಅಂದ್ರೆ 1ನೇ ಪಾಠ ಹಿಡ್ಕೊಂಡು 7ನೇ ಪಾಠದವರೆಗೆ ಎಲ್ಲ ವಿಡಿಯೋಗಳು ಸಿಗ್ತವ, ನೀವು ವೀಕ್ಷಣೆ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಇರಲಿ, ಇವತ್ತಿನ ವಿಷಯಕ್ಕೆ ಬಂದುಬಿಡೋಣ. ನಾವು ಈ 2026-27ನೇ ಸಾಲಿನ ನೀಲನಕ್ಷೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. 2025-26ನೇ ಸಾಲಿನ ನೀಲನಕ್ಷೆ ಯಾವ ರೀತಿ ಐತಲ್ಲ, ಅದೇ ರೀತಿ 2026-27ನ ಸಾಲಿನ ನೀಲನಕ್ಷೆ ಏನಪ್ಪ ಅಂದ್ರೆ ಸೇಮ್ ಐತಿ ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಅಷ್ಟೇ ಅಲ್ಲದ ಸ್ನೇಹಿತರೆ, ಈ ನೀಲನಕ್ಷೆ ಬಿಡುವುದರ ಜೊತೆಗೆ ನಮ್ಮ PU ಬೋರ್ಡ್ ಏನೈತಲ್ಲ, ಇದು ಏನಪ್ಪ ಅಂದ್ರೆ ಸುಮಾರು 5 ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಎಷ್ಟು ಪ್ರಶ್ನೆ ಪತ್ರಿಕೆಗಳು? ಸುಮಾರು 5 ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ತಿಳಿಸುವುದೇನಪ್ಪ ಅಂದರೆ, ನೀವು 5 ಪ್ರಶ್ನೆ ಪತ್ರಿಕೆಗಳು ಸರಿಯಾದ ರೀತಿ ಒಳಗ ಅಧ್ಯಯನ ಮಾಡಿದ್ದೇ ಆದ್ರೆ ನೀವು ಸುಮಾರು ಎಷ್ಟು ಅಂಕಗಳನ್ನು ನಿಮ್ಮ ಮುಡಿಗೇರಿಸಿಕೊಳ್ಳಬಹುದಪ್ಪ ಅಂದ್ರೆ 70 ಅಂಕಗಳನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಎಷ್ಟು ಅಂಕಗಳು ಪಡೆದುಕೊಳ್ಳಬಹುದು? ಸುಮಾರು 70 ಅಂಕಗಳು. ನಮ್ಮ PU ಬೋರ್ಡ್ ಬಿಟ್ಟಿರ್ತಕ್ಕಂಥ ಈ 5 ಪ್ರಶ್ನೆ ಪತ್ರಿಕೆಗಳು ನೀವು ಸರಿಯಾದ ರೀತಿಯೊಳಗೆ ಅಧ್ಯಯನ ಮಾಡಿದ್ದೇ ಆದ್ರೆ ನೀವು ಎಷ್ಟು ಅಂಕಗಳನ್ನು ಪಡೆದುಕೊಳ್ಬೋದು ಅಂದರೆ 70 ಅಂಕಗಳನ್ನು ಪಡೆದುಕೊಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನಂದು ಇನ್ನೊಂದು ಸಲಹೆ ಏನಪ್ಪ ಅಂದ್ರೆ, ನನ್ನ ವಿದ್ಯಾರ್ಥಿಗಳಿಗೆ ಒಂದು ಸಲಹೆ ಕೊಡೋದೇನಪ್ಪ ಅಂದ್ರೆ, ನಿಮಗೆ ಜ್ಞಾನವನ್ನು ಬೇಕಾದ್ರೆ ನೀವು ದ್ವಿತೀಯ PUCನಲ್ಲಿ ಕಲ್ತಿರ್ತಕ್ಕಂಥ ಜ್ಞಾನವನ್ನು ಬೇಕಾದ್ರೆ ನೀವೇನು ಮಾಡಿಕೊಡ್ರಪ್ಪ ಅಂದ್ರೆ ಪ್ರತಿಯೊಂದು ಪುಟ ಓದಿ ಸ್ನೇಹಿತರೆ. ಪ್ರತಿಯೊಂದು ಪುಟವನ್ನು ಓದ್ರಿ. ನೀವು ಜ್ಞಾನಕ್ಕಾಗಿ ಓದಿರಪ್ಪ ಅಂದ್ರೆ ಅಂಕಗಳು ತಾನೇ ನಿಮ್ಮಿಂದ ಬೆನ್ನ ಹತ್ತಿ ಬರ್ತಾವೆ. ನೀವೇನಪ್ಪ ಅಂದ್ರೆ ಅಂಕಗಳಿಗೋಸ್ಕರ ಓದಬೇಡ್ರಿ. ನಾವು ಬಿಡು ಲಾಸ್ಟ್ 1 ತಿಂಗಳಿದ್ದಾಗ ಬರೀ 5 ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ 70 ಮಾಡ್ಬೋದು, ಅದು ಇಲ್ಲಂತ ಹೇಳಂಗಿಲ್ಲ. ನಿಮಗೆ ಜ್ಞಾನವನ್ನು ಬೇಕಾದ್ರೆ ನಮ್ಮ ದ್ವಿತೀಯ PUC ರಾಜ್ಯಶಾಸ್ತ್ರದ ಪಠ್ಯಕ್ರಮದಲ್ಲಿರ್ತಕ್ಕಂಥ ಅಂಶಗಳನ್ನು ಅರಿಯಬೇಕಾದ್ರೆ ನಾವು ಸರಿಯಾದ ರೀತಿಯೊಳಗೆ ಅಧ್ಯಯನ ಮಾಡಿದ್ದಾಗ ಮಾತ್ರ ನಮಗೇನಪ್ಪ ಅಂದ್ರೆ ಜ್ಞಾನವನ್ನು ಪಡೆದುಕೊಳ್ಳಬಹುದು. ಅಂಕಗಳನ್ನು ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕಾಗಿ ನನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದೇನಪ್ಪ, ಕಲಿಯುವ ವಯಸ್ಸಿನಾಗ ಕಲ್ತು ಬಿಡ್ರಿ. ಕಲಿಯುವ ವಯಸ್ಸಿನಾಗ ಏನು ಮಾಡಬೇಕು? ಕಲ್ತು ಬಿಡ್ಬೇಕು ನಾವು. ಅದಕ್ಕಾಗಿ ನನ್ನ ಸಜೆಷನ್, ನನ್ನ ಸಲಹೆ ಏನಪ್ಪ ಅಂದ್ರೆ ಪ್ರತಿಯೊಂದು ಅಂಶಗಳನ್ನು ಓದ್ರಿ. ಯಾಕಪ್ಪ ಅಂದ್ರೆ ನಾವು ಬರೀ 5 ಪ್ರಶ್ನೆ ಪತ್ರಿಕೆಗಳ ಸೀಮಿತ ಆಗೋದು ಬೇಡ. ನಮ್ಮ ಪಠ್ಯಕ್ರಮದೊಳಗೆ ಏನೈತಿ ಏನಿಲ್ಲ, ಯಾವ ಯಾವ ಅಂಶಗಳದಾವ, ಅದರೊಳಗೆ ಏನೇನದಾವ, ಅದರಿಂದ ನಾವು ಅಂಶಗಳನ್ನು ಅರಿತುಕೊಳ್ಳೋದ್ರ ಮುಖಾಂತರ ನಮ್ಮ ಜ್ಞಾನ ಯಾವ ರೀತಿ ಹೆಚ್ಚಿಗೆ ಮಾಡಿಕೊಳ್ಳಬೇಕು, ಪ್ರತಿಯೊಂದು ಅಂಶಗಳ ಬಗ್ಗೆ ಅರಿತುಕೊಳ್ರಿ. ಓಕೆನಾ? ಇರಲಿ, ಕೇಳ್ರಿ. ಈಗೇನಪ್ಪ ಅಂದರೆ ಈ ನೀಲನಕ್ಷೆಯ ಪ್ರಕಾರ ಯಾವ ಅಧ್ಯಾಯದೊಳಗೆ ಎಷ್ಟು ಮಾರ್ಕ್ಸ್ ಅನ್ನೋದ್ರ ಬಗ್ಗೆ ನಿಖರವಾಗಿ ಕೊಟ್ಟುಬಿಟ್ಟಾರೆ ಇವರು. ಯಾವ ಅಧ್ಯಾಯದ ಮೇಲೆ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುವುದು ಅನ್ನೋದ್ರ ಬಗ್ಗೆ ನಿಖರವಾಗಿ ಕೊಡಲಾಗಿದೆ. 1 ಅಂಕದ ಕೇಳ್ತಾರೋ ಇಲ್ಲೋ, 5 ಅಂಕದ ಕೇಳ್ತಾರೋ ಇಲ್ಲೋ, ಒಂದು ವೇಳೆ ಕೇಳಿದ್ರೆ ಎಷ್ಟು ಕೇಳ್ತಾರ, ಈ ಎಲ್ಲ ಮಾಹಿತಿಗಳ ಬಗ್ಗೆ ಈ ನೀಲನಕ್ಷೆದಲ್ಲಿ ಸ್ಪಷ್ಟೀಕರಣ ನೀಡಿದ್ದಾರೆ ಸ್ನೇಹಿತರೆ. ಔಟ್ ಆಫ್ ಔಟ್ ಮಾಡಬೇಕನ್ನುವಂಥ ಪ್ರತಿಭೆಗಳಿಗೆ ಭಾಳ ಒಳ್ಳೆಯದೈತಿ ಇದು. ನನ್ನ ಪ್ರಕಾರ ಯಾರು ಔಟ್ ಆಫ್ ಔಟ್ ಮಾಡ್ತೀನಿ ಅನ್ನುವಂಥ ಆಸೆ ಐತಲ್ಲ, ಈ ನೀಲನಕ್ಷೆ ಇಟ್ಕೊಂಡು ಸರಿಯಾದ ರೀತಿಯೊಳಗೆ ಅಧ್ಯಯನ ಮಾಡಿದ್ರೆ ನೀವು 80ಕ್ಕೆ 80 ಅಂಕಗಳು ಪಡೆದುಕೊಳ್ಬೋದು ಸ್ನೇಹಿತರೆ. ಓಕೆ, ಅರ್ಥ ಮಾಡ್ಬೋದು. ಈಗ ಮೊದಲನೇ ಅಧ್ಯಾಯ ನೋಡೋದಾದರೆ, ಮೊದಲನೇ ಅಧ್ಯಾಯ
ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಐತಿ. ಈ ಅಧ್ಯಾಯದ ಮೇಲೆ ಟೋಟಲ್ ಮಾರ್ಕ್ಸ್ ಎಷ್ಟವಪ್ಪ ಅಂದ್ರೆ 12 ಅಂಕಗಳನ್ನು ಕೇಳ್ತಾರೆ ಸ್ನೇಹಿತರೆ. ಟೀಚಿಂಗ್ ಮಾಡೋದು ಎಷ್ಟೈತೆ ಅವರ ಟೀಚಿಂಗ್ ಮಾಡೋ ಸಮಯ ಎಷ್ಟೈತಿ 12 ಗಂಟೆ. ಇಲ್ಲಿ ಟೋಟಲ್ ಎಷ್ಟು ಅಂಕಗಳನ್ನು ಕೇಳ್ತಾರಪ್ಪ ಅಂದ್ರೆ 12 ಅಂಕಗಳು. ಹಾಗಾದರೆ ಈ 12 ಅಂಕಗಳು ಯಾವ ಯಾವ ಪ್ರಶ್ನೆಗಳ ಮೇಲೆ ಕೇಳಲಾಗುತ್ತದೆ? ಇಲ್ಲೇನಪ್ಪ ಅಂದ್ರೆ 1 ಅಂಕದ ಪ್ರಶ್ನೆಗಳು ಅಂದ್ರೆ ಬಹು ಆಯ್ಕೆ, ಬೆಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ 1 ಅಂಕ ಅಂದ್ರೆ 20 ಅಂಕಗಳೇನದವಲ್ಲ. ಇಲ್ಲೇನಪ್ಪ ಅಂದ್ರೆ 1 ಅಂಕದ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರಪ್ಪ ಅಂದ್ರೆ 2 ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ. ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರ? 2 ಪ್ರಶ್ನೆಗಳು. 1ನೇ ಅಧ್ಯಾಯದಲ್ಲಿ 1 ಅಂಕದ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗುವುದಪ್ಪ ಅಂದ್ರೆ 2 ಪ್ರಶ್ನೆಗಳನ್ನು ಕೇಳಲಾಗುವುದು ಸ್ನೇಹಿತರೆ. ಅಂದ್ರೆ 2 ಅಂಕದ ಪ್ರಶ್ನೆಗಳ ಮೇಲೆ ಏನೂ ಕೇಳಂಗಿಲ್ಲ. 2 ಅಂಕದ ಪ್ರಶ್ನೆ ಮೇಲೆ ಏನಪ್ಪ ಅಂದ್ರೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಂಗಿಲ್ಲ. ಕೇಳಲಂತ ಬಿಡ್ಲಾಕ್ ಹೋಗ್ಬೇಡ್ರಿ, ಯಾಕಪ್ಪ ಅಂದ್ರೆ ಈಗ ಉದಾಹರಣೆಗೆ ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಐತಿ. ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪಿಸಲಾಯಿತು ಅಂತ 2 ಅಂಕಕ್ಕೆ ಪ್ರಶ್ನೆ ಐತಿ. ಅದು 1 ಅಂಕಕ್ಕೆ ಮಾಡ್ಬೋದು ನಾವು. ಎಲ್ಲಿ ಮತ್ತು ಯಾವಾಗ ಅನ್ನೋದು ಪ್ರಶ್ನೆಕ ಫೆಡರಲ್ ನ್ಯಾಯಾಲಯ ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಬಹುದು, ಫೆಡರಲ್ ನ್ಯಾಯಾಲಯ ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳಬಹುದು, JVP ಸಮಿತಿಯ ಯಾರಾದರೂ ಒಬ್ಬ ಸದಸ್ಯರನ್ನು ತಿಳಿಸಿ ಅಂತ ಕೇಳಬಹುದು. ಈ ರೀತಿ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ, ಅಂದ್ರೆ ನೀವು ಯಾರು 80ಕ್ಕೆ 80 ಮಾಡಬೇಕನ್ನುವಂಥ ವಿಚಾರ ಐತಲ್ಲ, ಅವರು ಪ್ರತಿಯೊಂದು ಅಂಶಗಳ ಕಡೆ ಗಮನ ಕೊಡಿ. ಓಕೆನಾ? ಇಲ್ಲಿ ಇಲ್ಲಿ 2 ಅಂಕದ ಕೇಳಂಗಿಲ್ಲ, 2 ಅಂಕದ ನೋಡೋದು ಬೇಡ ಅನ್ಲಕ್ಕೆ ಹೋಗಬೇಡ, ಪ್ರತಿಯೊಂದು ಅಂಶದ ಕಡೆ ಗಮನ ಕೊಡಿ. ಓಕೆನಾ? ಇನ್ನು 5 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾರಪ್ಪ ಅಂದ್ರೆ 2 ಕೇಳ್ತಾರೆ ಸ್ನೇಹಿತರೆ. 5 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ? 2 ಕೇಳ್ತಾರೆ. ಅಂದ್ರೆ ಒಟ್ಟು ಎಷ್ಟು ಅಂಕಪ್ಪ ಅಂದ್ರೆ 12 ಅಂಕಗಳು ನೋಡ್ರಿ ಸ್ನೇಹಿತರೆ. 1 ಅಂಕದ ಎಷ್ಟು ಕೇಳ್ತಾರ? 2. 5 ಅಂಕದ ಎಷ್ಟು ಕೇಳ್ತಾರ? 2. ಅಂದ್ರೆ 10 + 2 12 ಅಂಕಗಳು. ಇನ್ನು ನೆಕ್ಸ್ಟ್ 2ನೇ ಅಧ್ಯಾಯದ ಮೇಲೆ ಒಟ್ಟು ಎಷ್ಟು ಅಂಕಗಳನ್ನು ಕೇಳಲಾಗುತ್ತದಪ್ಪ ಅಂದ್ರೆ 14 ಅಂಕಗಳು ಕೇಳಲಾಗುತ್ತದೆ ಸ್ನೇಹಿತರೆ. ಎಷ್ಟು ಅಂಕಗಳು? 14 ಅಂಕಗಳು. 1 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾರಪ್ಪ ಅಂದ್ರೆ 2 ಕೇಳ್ತಾರೆ ಸ್ನೇಹಿತರೆ. ಇನ್ನು 2 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ? 1 ಕೇಳ್ತಾರೆ. ಇಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುವುದಿಲ್ಲ ಸ್ನೇಹಿತರೆ, ಅರ್ಥ ಮಾಡಿಕೊಡ್ರಿ. 2ನೇ ಅಧ್ಯಾಯದಲ್ಲಿ ಚುನಾವಣೆ ಏನು ಅನ್ನುವಂಥ 2ನೇ ಅಧ್ಯಾಯ ಏನೈತಲ್ಲ, ಈ 2ನೇ ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಕೇಳಂಗಿಲ್ಲ. ಇಲ್ಲ 10 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ. ಎಷ್ಟು ಅಂಕದ ಪ್ರಶ್ನೆ? 10 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಉದಾಹರಣೆಗೆ ಯಾವ ಕೇಳಬಹುದಪ್ಪ ಅಂದ್ರೆ ಭಾರತದಲ್ಲಿ ಪಕ್ಷ ಪದ್ಧತಿ ಸ್ವರೂಪ ಆದ್ರೂ ಕೇಳಬಹುದು, ರಾಜಕೀಯ ಪಕ್ಷಗಳ ಕಾರ್ಯಗಳಂತಾದ್ರೂ ಕೇಳಬಹುದು, ಇಲ್ಲಪ್ಪ ಅಂದ್ರೆ ಭಾರತ ಚುನಾವಣಾ ಆಯೋಗ ರಚನೆ, ಅಧಿಕಾರ ಮತ್ತು ಕಾರ್ಯಗಳು. ಇವು 3 ಕ್ವಶನ್ ಪರ್ಫೆಕ್ಟ್ ಆರಿ. ಈ ಅಧ್ಯಾಯದೊಳಗೆ 3 ಕ್ವಶನ್ ನಾ ಈಗಾಗಲೇ ಹಳೆಯ ವಿಡಿಯೋದಲ್ಲಿ ಹೇಳೀನಿ. ನಿಮ್ಗೆ 10 ಮಾರ್ಕ್ಸಿನ ಕ್ವಶನ್ ಕಂಪ್ಲೀಟ್ ಆಗಬೇಕಾದ್ರೆ 10 ಮಾರ್ಕ್ಸಿನ ಕ್ವಶನ್ ಪರ್ಫೆಕ್ಟ್ ಆಗಬೇಕಪ್ಪ ಅಂದ್ರೆ ನೀವು 2ನೇ ಅಧ್ಯಾಯದೊಳಗೆ ಬರ್ತಕ್ಕಂಥ 3 ಪ್ರಶ್ನೆಗಳು, 7ನೇ ಅಧ್ಯಾಯದೊಳಗೆ ಬರ್ತಕ್ಕಂಥ 3 ಪ್ರಶ್ನೆಗಳು ಅಂದ್ರೆ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ, ಈ 6 ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ದೆ ಆದ್ರೆ ನಿಮ್ಮ ಕಿಶಾದೊಳಗೆ ಎಷ್ಟು ಮಾರ್ಕ್ಸ್ ಅಪ್ಪ ಅಂದ್ರೆ 20 ಮಾರ್ಕ್ಸ್ ನೋಡಿ ಸ್ನೇಹಿತರೆ. ಎಷ್ಟು ಮಾರ್ಕ್ಸ? 20 ಮಾರ್ಕ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡು, 3ನೇ ಅಧ್ಯಾಯದೊಳಗೆ ಒಟ್ಟು ಎಷ್ಟು ಅಂಕಗಳನ್ನು ಕೇಳ್ತಾರಪ್ಪ ಅಂದ್ರೆ 10 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದ್ರೆ 1 ಅಂಕದ 3 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆಗಳು, 5 ಅಂಕದ 1 ಪ್ರಶ್ನೆಗಳು, ಇನ್ನು 10 ಅಂಕದ ಪ್ರಶ್ನೆಗಳು ಕೇಳುವುದಿಲ್ಲ ಸ್ನೇಹಿತರೆ. 5 + 2 7, 7 + 3 10 ಸ್ನೇಹಿತರೆ. ಒಟ್ಟು ಎಷ್ಟು? 10 ಅಂಕಗಳು. ಇನ್ನು 4ನೇ ಅಧ್ಯಾಯದಲ್ಲಿ ಎಷ್ಟು ಅಂಕಗಳನ್ನು ಕೇಳಲಾಗುತ್ತದಪ್ಪ ಅಂದ್ರೆ 12 ಅಂಕಗಳನ್ನು ಕೇಳಲಾಗುತ್ತದೆ ಸ್ನೇಹಿತರೆ. ಎಷ್ಟು ಅಂಕ? 12 ಅಂಕ. 1 ಅಂಕದ ಮೇಲೆ ಎಷ್ಟು ಪ್ರಶ್ನೆಗಳು? 3 ಪ್ರಶ್ನೆಗಳನ್ನು ಕೇಳ್ತಾರ. ಇನ್ನು 2 ಅಂಕದ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರಪ್ಪ ಅಂದ್ರೆ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಸ್ನೇಹಿತರೆ. 1 ಅಂಕದ ಎಷ್ಟು ಪ್ರಶ್ನೆಗಳು? 3 ಪ್ರಶ್ನೆಗಳು. 2 ಅಂಕದ ಎಷ್ಟು ಪ್ರಶ್ನೆಗಳು? 2 ಪ್ರಶ್ನೆಗಳನ್ನು ಕೇಳ್ತಾರ. ಇನ್ನು 5 ಅಂಕದ ಪ್ರಶ್ನೆಗಳು ಎಷ್ಟಪ್ಪ ಅಂದ್ರೆ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ ಸ್ನೇಹಿತರೆ. ಅಂದ್ರೆ ಒಟ್ಟು ಎಷ್ಟು ಮಾರ್ಕ್ಸ್ಗಳನ್ನು ಕೇಳ್ತಾರೆ ಅಂದ್ರೆ 4ನೇ ಅಧ್ಯಾಯ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಏನೈತಲ್ಲ, ಈ 4ನೇ ಅಧ್ಯಾಯದ ಮೇಲೆ ಒಟ್ಟು ಎಷ್ಟು ಅಂಕಗಳನ್ನು ಕೇಳ್ತಾರಪ್ಪ ಅಂದ್ರೆ 12 ಅಂಕ. ಸರೇನ್ರಿ? ಸಾಮಾಜಿಕ ಚಳುವಳಿಗಳು ಭಾಳ ಅದಾವ್ರಿ.
ಕಡೆ ದಲಿತ ಚಳವಳಿಯ ಕಾರಣಗಳು, ಅವುಗಳ ಪರಿಣಾಮಗಳು, ಹಿಂದುಳಿದ ವರ್ಗಗಳ ಚಳವಳಿಗಳು, ಅವುಗಳ ರಾಜಕೀಯ ಪರಿಣಾಮಗಳು. ನೆಕ್ಸ್ಟ್ ಕಾರ್ಮಿಕ ಚಳವಳಿಯ ಕಾರಣಗಳು, ಅವುಗಳ ರಾಜಕೀಯ ಪರಿಣಾಮಗಳು, ಮಹಿಳಾ ಚಳವಳಿಯ ಕಾರಣಗಳು, ಅವುಗಳ ರಾಜಕೀಯ ಪರಿಣಾಮಗಳು, ರೈತ ಚಳವಳಿಯ ಕಾರಣಗಳು, ಅವುಗಳ ರಾಜಕೀಯ ಪರಿಣಾಮಗಳು, ಮಾನವ ಹಕ್ಕುಗಳ ಚಳವಳಿ, ಅವುಗಳ ರಾಜಕೀಯ ಪರಿಣಾಮಗಳು. ನೆಕ್ಸ್ಟ್ ಪರಿಸರ ಚಳವಳಿಯ ಕಾರಣಗಳು. ಈ ರೀತಿ ಪ್ರಶ್ನೆಗಳದ ಸರ್. ನಾವು ಅದರ ಯಾವುದು ಓದಮ್ರಿ? ನಾ ಹೇಳಾಕತ್ತೀನಿ 80ಕ್ಕೆ 80 ಬರಬೇಕಂದ್ರೆ ನೀವು ಓದಲೇಬೇಕು. ನೀವೆಲ್ಲ ಹೇಳ ಸರ್ ಒಂದೇ ಪ್ರಶ್ನೆ ಸಲುವಾಗಿ ಇಡೀ ಅಧ್ಯಯನ ಓದಬೇಕಲ್ರಿ, ಹೆಂಗ್ರಿ ಸರ? ಹಂಗಲ್ರಿ. ನೀವು 80ಕ್ಕೆ 80 ಅಂಕ ಬರಬೇಕಂದ್ರೆ ಏನು ಮಾಡಬೇಕು? ಓದಲೇಬೇಕು. ನೀವು ಔಟ್ ಆಫ್ ಔಟ್ ಮಾಡ್ಬೇಕನ್ನುವಂಥ ವಿಚಾರ ಇತ್ತಂದ್ರೆ ಏನು ಮಾಡಬೇಕು? ನೀವು ಎಲ್ಲವನ್ನು ಓದಲೇಬೇಕು. ನೀವೆಲ್ಲವನ್ನು ಜ್ಞಾನವನ್ನು ಪಡೆದುಕೊಳ್ಳಬೇಕಾದ್ರೆ ನೀವೇನು ಮಾಡಬೇಕು? ಪ್ರತಿಯೊಬ್ಬರು ಕಡ್ಡಾಯವಾಗಿ ಓದಬೇಕು ಪ್ರತಿಯೊಂದು ಅಂಶದ ಬಗ್ಗೆ. ಓಕೆನಾ? ಇರಲಿ, ಆದ್ರೆ ಸ್ವಲ್ಪ ಹೆಚ್ಚಿನ ಗಮನ ಕೊಡ್ರಿ ಸರ್. ಇದ್ರ ಮ್ಯಾಗ ಒಂದೇ ಪ್ರಶ್ನೆ ಬರ್ತಂತ ಬಿಡ್ಲಾಕ್ ಹೋಗ್ಬೇಡ್ರಿ. ಅರ್ಥ ಆಯ್ತಾ? ಅವು 5 ಬ್ಲೂ ಪ್ರಿಂಟ್ ಅಂದ್ರೆ 5 ಮಾದರಿ ಪ್ರಶ್ನೆ ಪತ್ರಿಕೆ ರೆಫರ್ ಮಾಡಿರಿ. ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಿರಿ. ಕ್ಲಾಸ್ನೊಳಗೆ ಸರಿಯಾದ ರೀತಿಯೊಳಗೆ ಪಾಠ ಕೂತ್ ಕೇಳ್ರಿ, ಅಧ್ಯಯನ ಮಾಡಿರಿ. ಎಲ್ಲವನ್ನೂ ನೀವೇನು ಮಾಡ್ಬೋದು? ಬರೀಬೋದು. ಓಕೆನಾ? ನೆಕ್ಸ್ಟ್ 5ನೇ ಅಧ್ಯಾಯದೊಳಗೆ ಎಷ್ಟು ಪ್ರಶ್ನೆ? 18 ಪ್ರಶ್ನೆಗಳನ್ನು ಬರ್ತಾವೆ ಸ್ನೇಹಿತರೆ. ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ? 18. ಸರ್ ಏನ್ರಿ ಒಂದೇ ಪಾಠ ಹೋದ್ರೆ ಪಾಸ್ ಆಗ್ಬೋದಲ್ರಿ? ಪಾಸ್ ಯಾರಾದ್ರೂ ಆಗ್ತಾರೆ, ವಿಚಾರ ಮಾಡಿಬಿಡ್ರಿ. ಒಟ್ಟೇನಪ್ಪ ಓದ್ರಿ ಸರಿಯಾಗಿ ಕೇಳ್ರಿ. ಈ 5ನೇ ಅಧ್ಯಾಯದೊಳಗೆ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರಪ್ಪ ಅಂದ್ರೆ 18 ಅಂಕದ ಪ್ರಶ್ನೆಗಳು. ಇಲ್ಲೇನಪ್ಪ ಅಂದ್ರೆ 1 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾನ? 3 ಕೇಳ್ತಾನ ಸ್ನೇಹಿತರೆ. 2 ಅಂಕದ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಇನ್ನು 5 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾನಪ್ಪ ಅಂದ್ರೆ 1 ಕೇಳ್ತಾನ. 10 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾನಪ್ಪ ಅಂದ್ರೆ 1 ಕೇಳ್ತಾನ ಸ್ನೇಹಿತರೆ. ಒಟ್ಟು ಎಷ್ಟು ಅಂಕ? 18 ಅಂಕ. 10 + 5, 5 + 3, ಇದು 10 + 5 ಎಷ್ಟಾಯಿತು? 15. 15 + 3 ಎಷ್ಟಾಯಿತು? 18. ಒಟ್ಟು ಎಷ್ಟು ಅಂಕಗಳ ಸ್ನೇಹಿತರೆ? 18 ಅಂಕವನ್ನು ಕೇಳ್ತಾನೆ. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ ಸರೇನ್ರಿ? ಇಲ್ಲಿ ನಾ ಇನ್ನೊಂದು ವಿಚಾರ ಹೇಳ್ತೀನಿ ನನ್ನ ವಿದ್ಯಾರ್ಥಿಗಳಿಗೆ. ಈ 10 ಅಂಕದ ಪ್ರಶ್ನೆ ಹೆಂಗದಪ್ಪ ಅಂದ್ರೆ ಇಲ್ಲಿ ಭಾಳ ಗಿಜ್ಗಿಜ್ ಐತಿ. ಇಲ್ಲಿ ಯಾವಾಗ ಕೇಳ್ತಾನೆ ಅನ್ನೋದು ಗೊತ್ತಾಗಂಗಿಲ್ಲ. ಯಾವಾಗ ಅದು ಯಾವುದಕ್ಕೆ 5 ಮಾರ್ಕ್ಸಿಂದ ಕೇಳ್ತಾನೋ, ಯಾವುದಕ್ಕೆ 10 ಮಾರ್ಕ್ಸಿಂದ ಕೇಳ್ತಾನೋ ಒಟ್ಟಾಗಿ ಗೊತ್ತಾಗಂಗಿಲ್ಲ. ನಾನು ನಿನ್ನ ಮಾದರಿ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದೆ. ನಾನು ಅಲ್ಲಿ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು 5 ಅಂಕಕ್ಕೆ ಹಾಕೇನಲ್ಲಿ. ಏನು ಮಾಡೋದು? ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು, ರಾಷ್ಟ್ರ ನಿರ್ಮಾಣ ತೊಡಕುಗಳು, ಪರಿಹಾರಗಳು 5 ಅಂಕಕ್ಕೆ ಹಾಕಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು 5 ಅಂಕಕ್ಕೆ ಹಾಕ್ಯಾನ. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ, 10 ಅಂಕಕ್ಕೆ 6 ಕ್ವಶನ್ ಪರ್ಫೆಕ್ಟ್ ಆಗ್ರಿ. 2 7ನೇ ಅಧ್ಯಾಯ ಪರ್ಫೆಕ್ಟ್ ಆಗ್ಬಿಡ್ರಿ. 5ನೇ ಅಧ್ಯಾಯದೊಳಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಯಾಕಪ್ಪ ಭಾಳ ಗೊಂದಲ ಐತಿ. 5 ಅಂಕದ 2 ಪ್ರಶ್ನೆಗಳನ್ನು ಮರ್ಚ್ ಮಾಡಿ 10 ಅಂಕಕ್ಕೆ ಹಾಕ್ತಾನೆ. ಕೆಲವೊಂದಿಷ್ಟು 10 ಅಂಕದ ಪ್ರಶ್ನೆಗಳು ಏನು ಮಾಡ್ತಾನೆ ಗೊತ್ತಾ? ಡಿವೈಡ್ ಮಾಡಿ 5 ಅಂಕಕ್ಕೆ ಹಾಕ್ತಾನೆ. ಅದಕ್ಕಾಗಿ ಅಲ್ಲಿ ಗೊಂದಲ ಮಾಡ್ಕೊಳ್ಬೇಡ್ರಿ. ನಿಮ್ಗೆ 10 ಅಂಕ ಪರ್ಫೆಕ್ಟ್ ಬರಬೇಕಾಗಿತ್ತಾನೆ. 2ನೇ ಅಧ್ಯಾಯ 7ನೇ ಅಧ್ಯಾಯ ಪರ್ಫೆಕ್ಟ್ ಆಗ್ರಿ. ವಿಚಾರ ಮಾಡ್ಕೊಳ್ಬೇಡ್ರಿ. ಯಾಕಂದ್ರೆ 4 ಕೊಟ್ಟಿರ್ತಾನೆ. 4 ಒಳಗೆ ಎಷ್ಟು ಬರಿಬೇಕು ನೀವು? 2 ಬರಿಬೇಕು ನೀವು. ಅರ್ಥ ಆಯ್ತಾ? ನೆಕ್ಸ್ಟ್ 6ನೇ ಅಧ್ಯಾಯದೊಳಗೆ ಎಷ್ಟು ಅಂಕಗಳನ್ನು ಕೇಳ್ತಾನಪ್ಪ ಅಂದರೆ 11 ಅಂಕಗಳನ್ನು ಕೇಳ್ತಾನೆ ಸ್ನೇಹಿತರೆ. ಅಂದ್ರೆ 1 ಅಂಕದ 1 ಪ್ರಶ್ನೆ, 2 ಅಂಕ ಕೇಳಂಗಿಲ್ಲ. 5 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾನಪ್ಪ ಅಂದ್ರೆ 2 ಕೇಳ್ತಾನೆ ಸ್ನೇಹಿತರೆ. ಎಷ್ಟು ಕೇಳ್ತಾನ? 2 ಕೇಳ್ತಾನೆ. 1 ಅಂಕದ ಪ್ರಶ್ನೆ ಒಂದೇ, 2 ಅಂಕ ಏನೂ ಕೇಳಂಗಿಲ್ಲ. 5 ಅಂಕ ಎಷ್ಟು? 2. ಅರ್ಥ ಆಯ್ತಾ? 10 ಅಂಕನೂ ಕೇಳಂಗಿಲ್ಲ ಇಲ್ಲಿ. ನೆಕ್ಸ್ಟ್ 7ನೇ ಅಧ್ಯಾಯದೊಳಗೆ 1 ಅಂಕದ 1 ಪ್ರಶ್ನೆ ಕೇಳ್ತಾನ, 2 ಅಂಕದ 1 ಪ್ರಶ್ನೆ ಕೇಳ್ತಾನ, 5 ಅಂಕದ ಕೇಳಂಗಿಲ್ಲ. 10 ಅಂಕದ ಏನಪ್ಪ 1 ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಏನಪ್ಪ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ ಏನದಲ್ಲ, ಇವು 3 ಪರ್ಫೆಕ್ಟ್ ಆಗ್ಯಪ್ಪ 7ನೇ ಪಾಠದೊಳಗೆ. ಯಾವ್ಯಾವು? ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣ. ಇವು 3 ಪ್ರಶ್ನೆಗಳನ್ನು ಪರ್ಫೆಕ್ಟ್ ಆದರೆ ನಿಮ್ಮ ಕಿಶೆದೊಳಗೆ ಎಷ್ಟು ಮಾರ್ಕ್ಸಪ್ಪ? 10 ಮಾರ್ಕ್ಸ್. 2ನೇ ಪಾಠದಾಗ 3 ಕ್ವಶನ್ನ. ನೆಕ್ಸ್ಟ್ 7ನೇ ಪಾಠದಾಗ 3 ಕ್ವಶನ್ನ. ಇವು 3 ಕ್ವಶನ್ ಒಟ್ಟು ಅಂದ್ರೆ 6 ಕ್ವಶನ್ ಪರ್ಫೆಕ್ಟ್ ಆದರೆ ನೀವು ಎಷ್ಟು ಮಾರ್ಕ್ಸ್ ನಿಮ್ಮ ಕಿಶೆದೊಳಗಪ್ಪ ಅಂದ್ರೆ 20 ಮಾರ್ಕ್ಸ್ ನಿಮ್ಮ ಕಿಶೆದೊಳಗೆ ಸ್ನೇಹಿತರೆ. ಓಕೆ. ನೆಕ್ಸ್ಟ್ 8ನೇ ಅಧ್ಯಾಯದೊಳಗೆ ಒಟ್ಟು ಎಷ್ಟು ಅಂಕಗಳನ್ನು ಕೇಳ್ತಾನಪ್ಪ ಅಂದ್ರೆ 15 ಅಂಕಗಳನ್ನು ಕೇಳ್ತಾನೆ. ಎಷ್ಟು ಅಂಕಗಳು? 15 ಅಂಕಗಳನ್ನು ಕೇಳ್ತಾನ. 1 ಅಂಕದ 3 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆಗಳು, ಇನ್ನು 5 ಅಂಕದ 2 ಪ್ರಶ್ನೆಗಳು. 10 + 12, 12 + 3 ಎಷ್ಟಾಗ್ತೈತಿ? 15 ಅಂಕಗಳು. ಇಲ್ಲಿ 10 ಅಂಕದ ಪ್ರಶ್ನೆಗಳು ಕೇಳಂಗಿಲ್ಲ ಸ್ನೇಹಿತರೆ. ಭಾಳ ವಿಚಾರ ಮಾಡ್ಕೊಳ್ಬೇಡ್ರಿ. ಓಕೆನಾ? ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳ್ರಿ.
ಇಲ್ಲ ಇನ್ನೊಂದು 9ನೇ ಪಾಠದೊಳಗೆ ಕೇಳ್ರಿ. ಮೊದಲು 9ನೇ ಪಾಠದೊಳಗೆ ಒಟ್ಟು ಅಂಕ ಎಷ್ಟಪ್ಪ ಅಂದ್ರೆ 16 ಅಂಕಗಳು. ಇದು ಪಾಠದ ಸಮಯ ಅಂದರೆ ಅಧ್ಯಾಯದ ಸಮಯ. ಈ ಪಾಠ ಮಾಡುವಂಥ ಸಮಯ ಎಷ್ಟೈತಿ 15. ಸರ್ ಇಲ್ಲಿ 15 ಕೊಟ್ಟರೆ ಇಲ್ಲಿ 16 ಅನ್ನೋ ವಿಚಾರ ಇರ್ತೈತಿ. ಇದು ಪಾಠದ ಸಮಯ ಎಷ್ಟು 15 ತಾಸೊಳಗೆ ಪಾಠ ಮುಗಿಸ್ಬೇಕಂತ ರೂಲ್ಸ್ ಐತಿ. ನೆಕ್ಸ್ಟ್ ಇಲ್ಲಿ ಒಟ್ಟು ಅಂಕಗಳು ಎಷ್ಟಪ್ಪ ಅಂದ್ರೆ 16 ಅಂಕಗಳು. ಈ 16 ಅಂಕಗಳಲ್ಲಿ 1 ಅಂಕಕ್ಕೆ ಎಷ್ಟು ಪ್ರಶ್ನೆಗಳು ಕೇಳ್ತಾರೆ 2 ಕೇಳ್ತಾರೆ ಸ್ನೇಹಿತರೆ. ಇನ್ನು 2 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ 2 ಕೇಳ್ತಾರೆ. ಇನ್ನು 10 ಅಂಕದ ಪ್ರಶ್ನೆ ಎಷ್ಟು ಕೇಳ್ತಾರಪ್ಪ ಅಂದ್ರೆ 1 ಕೇಳ್ತಾರೆ. 10 + 2 ಅಂದ್ರೆ 14 ಅಂಕಗಳು ಪ್ಲಸ್ 2 16 ಮಾರ್ಕ್ಸ್ ನಿಮ್ಮ ಟೋಟಲ್. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಇಲ್ಲಿ 5 ಅಂಕದ ಪ್ರಶ್ನೆಗಳು ಒಟ್ಟು ಎಷ್ಟು ಕೇಳಿರ್ತಾರಪ್ಪ ನಿಮ್ಗೆ 5 ಅಂಕದ ಪ್ರಶ್ನೆಗಳು 9 ಕೇಳ್ತಾನೆ. 9 ನೀವು ಎಷ್ಟು ಬರೀಬೇಕಪ್ಪ ಅಂದ್ರೆ 6 ಪ್ರಶ್ನೆಗಳು ಬರೀಬೇಕು. ಎಷ್ಟು ಪ್ರಶ್ನೆಗಳು ಬರೀಬೇಕು 6 ಪ್ರಶ್ನೆಗಳು. 2 3 4 5 + 7 ಇಲ್ಲೊಂದು ಎಕ್ಸ್ಟ್ರಾ ಆಗಿಬಿಡ್ತೈತೆ ನಿಮ್ಗೆ. ಇಲ್ಲೊಂದು ಎಕ್ಸ್ಟ್ರಾ ಅರ್ಥ ಆಯ್ತಾ. ನೀವು ಕರೆಕ್ಟಾಗಿ ಇವು 6 ಅಧ್ಯಾಯ ಅಂದರೆ 7 ಅಧ್ಯಾಯ ಪರ್ಫೆಕ್ಟ್ ಆದರೆ ಅಂತ ತಿಳ್ಕೊ, ನೀವು ಎಷ್ಟು ಮಾರ್ಕ್ಸ್ ಕವರ್ ಮಾಡ್ಬೋದು ನೀವು 80ಕ್ಕೆ 80 ಮಾರ್ಕ್ಸ್ ಕವರ್ ಮಾಡ್ಕೊಳ್ಬೋದು. ನೋಡಿ ಇಲ್ಲೊಂದು 7 ಕ್ವಶನ್ ಅದು. 2 + 1 3 + 1 4 + 1 5 + 2 7. ಇನ್ನು ನಿಮಗೆ ವಿಚಾರ ಮಾಡಿಕೊಡ್ರಿ 10 ಅಂಕದ ಪ್ರಶ್ನೆಗಳು. ಇಲ್ಲೊಂದು 7ನೇ ಪಾಠದಾಗ ಒಂದು, ಇಲ್ಲಿ 20 ಮಾರ್ಕ್ಸ್ ಕವರ್ ಅದು. ಇಲ್ಲಿ 30 + ಈ ಒಂದು 20 ಎಷ್ಟು ಅದು 9. ಇದು 5 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾನೆ 9 ಕೇಳ್ತಾನೆ. 6 ಬರೆದ್ರಿ ಅಂದರೆ ಎಷ್ಟು ಮಾರ್ಕ್ಸ್ ನಿಮ್ಗೆ 30 ಮಾರ್ಕ್ಸ್. 10 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾನೆ ನಿಮ್ಗೆ 4 ಕೇಳ್ತಾನೆ. 4ರದಾಗ ಎಷ್ಟು ಬರೀಬೇಕು 2 ಬರೀಬೇಕು. ಪ್ಲಸ್ ಎಷ್ಟಾಯಿತು ಅಂದರೆ 20 ಮಾರ್ಕ್ಸ್. 20 + 30 ಎಷ್ಟಾಯಿತು 50 ಮಾರ್ಕ್ಸ್ ಆಯಿತು ಸ್ನೇಹಿತರೆ. ವಿಚಾರ ಮಾಡಿಕೊಡ್ರಿ ನೀವು. ನೆಕ್ಸ್ಟ್ ನಾನು ಇನ್ನೊಂದು ಹೇಳ್ತೀನಿ, ಔಟ್ ಆಫ್ ಔಟ್ ಮಾಡಬೇಕನ್ನುವಂಥ ಪ್ರತಿಭೆಗಳೇನಿದ್ದೀರಲ್ಲ, ಈ 8ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆ ಹೆಚ್ಚಿನ ಗಮನ ಕೊಡ್ರಿ. ಪ್ರಶ್ನೆಗಳ ಮೇಲೆ ಹೆಚ್ಚಿನ ಪ್ರಶ್ನೆಗಳ ಕೊಡಂಗಿಲ್ಲ. 20 ಕೊಡ್ತಾನೆ. 2 ಅಂಕಕ್ಕೆ ನೀವು ಏನಾದರೂ ಜಾರ್ಕೊಂಡು ಹೋಗ್ಬೋದು. ಯಾಕಪ್ಪ 8 ಪ್ರಶ್ನೆ ಕೇಳಿರ್ತಾನೆ 2 ಅಂಕದ್ದು. ಅಲ್ಲಿ ಬರಿಬೇಕಾಗಿದೆ ಎಷ್ಟು 5 ಪ್ರಶ್ನೆಗಳು ಬರಿಬೇಕು ನೀವು. ಇಲ್ಲಿ 1 ಅಂಕ ಹಂಗಲ್ಲ, 20 ಪ್ರಶ್ನೆಗಳಂದ್ರೆ 20 ಪ್ರಶ್ನೆಗಳನ್ನೇ ಬರಿಬೇಕು ನೀವು. ಅಂದ್ರೆ ಇಲ್ಲಿ 8ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯ. 8ನೇ ಅಧ್ಯಾಯದಾಗ ಎಷ್ಟು ಮಾರ್ಕ್ಸ್ ಕೇಳ್ತಾನೆ 3 ಮಾರ್ಕ್ಸ್. 9ನೇ ಅಧ್ಯಾಯದಾಗ ಎಷ್ಟು ಮಾರ್ಕ್ಸ್ ಕೇಳ್ತಾನೆ 2 ಮಾರ್ಕ್ಸ್. ಇಲ್ಲೇ 5 ಮಾರ್ಕ್ಸ್ ಅದು ಸ್ನೇಹಿತರೆ. ಅದಕ್ಕಾಗಿ ನೀವು 1 ಅಂಕ 2 ಅಂಕದ ಪ್ರಶ್ನೆಗಳೇನಿದಾವಲ್ಲ, ನೀವು 8ನೇ ಪಾಠ 9ನೇ ಪಾಠಕ್ಕೂ ಸ್ವಲ್ಪ ಗಮನ ಕೊಡ್ರಿ. ಔಟ್ ಆಫ್ ಔಟ್ ಮಾಡಬೇಕನ್ನುವಂಥ ಅರ್ಥ ಆಯ್ತಾ. ಮತ್ತು ನಿಮ್ಗೆ ಏನಾದರೂ ಕೆಲವೊಂದಿಷ್ಟು ಡೌಟ್ಗಳಿತ್ತು ಅಂದರೆ ನಾನು ಫೋನ್ ಮಾಡ್ಬೋದು. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ನಿಮಗೆ ನಂದೇ ಆಗಿರ್ತಕ್ಕಂಥ ಒಂದು ರಾಜ್ಯಶಾಸ್ತ್ರ ನೋಟ್ಸ್ ಐತಿ. ನಂದೇ ಆಗಿರ್ತಕ್ಕಂಥದ್ದು ಒಂದು ರಾಜ್ಯಶಾಸ್ತ್ರ ನೋಟ್ಸ್ ಐತೆ. ಆ ನೋಟ್ಸ್ ಸರಿಯಾದ ರೀತಿಯೊಳಗೆ ಪರ್ಫೆಕ್ಟ್ ಆದ್ರಪ್ಪ ಅಂದ್ರೆ ನಿಮಗೆ ಬರೆದು ಕೊಡ್ತೀನಿ. ಎಷ್ಟು ಅಂಕ ನಿಮ್ಮ ಕಿಶೆದೊಳಗೆ ಇದ್ದಂಗಪ್ಪ ಅಂದ್ರೆ 80 ಅಂಕದ ನಿಮ್ಮ ಕಿಶೆದೊಳಗೆ ಇದ್ದಂಗೆ. ಎಷ್ಟು ಅಂಕ 80 ಅಂಕಗಳು ನಿಮ್ಮ ಕಿಶೆದೊಳಗೆ ಇದ್ದಂಗೆ ನಿಮ್ಗೆ. ಅದಕ್ಕಾಗಿ ಯಾರು ನಿಮಗೆ ನೋಟ್ಸ್ ಬೇಕಂತ ವಿಚಾರ ಇರ್ತೈತಪ್ಪ ಅಂದ್ರೆ, ನೋಟ್ಸ್ ಬೇಕಾಗಿತ್ತಪ್ಪ ನನ್ನ ನಂಬರಿಗೆ ಕರೆ ಮಾಡಿರಿ. ಕರೆ ಮಾಡಿದ್ರಪ್ಪ ನಿಮ್ಮ ನೋಟ್ಸ್ ಪೋಸ್ಟಿಗೆ ಕೊಟ್ಟು ಕಳಿಸುವಂಥ ಪ್ರಯತ್ನ ಮಾಡ್ತೀನಿ. ಓಕೆನಾ. ಇಲ್ಲಿಗೆ ನಾವು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲ ನನ್ನ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಶುಭವಾಗಲಿ.